ಓಕೆ, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1919 ಒಳಗ್ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನವ ಅಂತಂದ್ರಿ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಒಳಗೆ ಆಕ್ಚುಲಿ ಮೇನ್ ಏನಿರ್ತದ ಅಂದ್ರೆ ರೆಪ್ರೆಸೆಂಟೇಷನ್ ಇಂಡಿಯನ್ಸ್ ಇನ್ ಕಮ್ ಇತ್ರಿ ಯಾವ್ದ್ ಬಿ ಕೌನ್ಸಿಲ್ ಒಳಗ್. ಇಲ್ಲಿ ಮಾಂಟೆಗಮೋ ರೀ ಸೆಕ್ರೆಟರಿ ಆಫ್ ಸ್ಟೇಟ್ ಇರ್ತಾನ್ರಿ. ಇವ ಏನ್ ಮಾಡತ್ತಾನ, ಇಂಡಿಯನ್ ಫೇವರ್ ನಾಗ ಆರ್ಗ್ಯುಮೆಂಟ್ ಮಾಡತ್ತಾನ. ಇಂಡಿಯನ್ಸಿಗೆ ನಾವ್ ಹೆಚ್ಚು ಅಪರ್ಚುನಿಟೀಸ್ ಕೊಡ್ಬೇಕು, ಇಂಡಿಯನ್ಸಿಗೆ ಅಡ್ಮಿನಿಸ್ಟ್ರೇಷನ್ ದಾಗ ಹೆಚ್ಚು ಇದು ಕೊಡ್ಬೇಕು, ಅವ್ರಿಗೆ ಅಪರ್ಚುನಿಟಿ ಸಿಗ್ಬೇಕು. ನೀವು ಇಂಡಿಯನ್ಸಿಗೆ ಒಟ್ಟ ತಕೊಂಬಲೇ ಹೊಂಟ್ರಿ ಅಡ್ಮಿನಿಸ್ಟ್ರೇಷನ್ ದಾಗ, ಬರೀ ನೀವೇ ರೂಲ್ ಮಾಡ್ಲತ್ತೀರಿ ಅಂತ ಅವ ಏನ್ ಮಾಡ್ದನ್ರಿ, ಕ್ವೆಶನ್ ಮಾಡತ್ತನ್ರಿ ಯಾರಿಗಿ, ಬ್ರಿಟಿಷ್ ಪೀಪಲ್. ಓಕೆ, ಸೊ ಇಂಡಿಯನ್ಸ್ ಫೇವರ್ ನಾಗ ಇವ ಮಾಡತ್ತನ್ರಿ ಯಾರು, ಮಾಂಟೆಗ್. ಸೊ ಮಾಂಟೆಗ್ is a secretary of state who is actually arguing in favor of Indian for the representation of Indians in the administration. Indians administration was very less. So what he is telling, he is asking the British government to allow more and more Indians in the administration. But the Chelmsford, who was the viceroy, then declared various reformative measures to British Parliament, also known as Montagu-Chelmsford reformative acts. ನೋಡ್ರಿ, ಇವ ವೈಸ್ರಾಯ್ ಇರ್ತಾನ್ರಿ, ವೈಸ್ರಾಯ್ ಕೆಳಗ ಸೆಕ್ರೆಟರಿ. ವೈಸ್ರಾಯ್ ಯಾರಿದ್ರಿ ನಮ್ದು ಆ ಟೈಮ್ ನಾಗ? ವೈಸ್ರಾಯ್ ಯಾರಿದ್ರಿ? ಕ್ಲೆಮ್ಫೋರ್ಡ್. ವೈಸ್ರಾಯ್ ಯಾರು? ಕ್ಲೆಮ್ಫೋರ್ಡ್ ಇದನ್ರಿ ವೈಸ್ರಾಯ್. ಸೆಕ್ರೆಟರಿ ಯಾರಿದ್ರು ಅಂದ್ರ ಮಾಂಟೆಗ್ ಇದನ್ರಿ. ಈ ಮಾಂಟೆಗಿನ ಕೆಲಸ ಏನು? ಸೆಕ್ರೆಟರಿದು ವೈಸ್ರಾಯ್ ಹೇಳ್ಬೇಕಲ್ಲ. ಇವ ಏನ್ ಹೇಳತ್ತೀನಿ ಮಾಂಟೆಗ್ ಅಂದ್ರ, ಹೆಚ್ಚು ಇಂಡಿಯನ್ಸಿಗೆ ರೆಪ್ರೆಸೆಂಟ್ ಮಾಡ್ರಿ ಅಂತ ಹೇಳತ್ತೀನಿ. ಅವಾಗ ಇವ್ನ್ ಮಾತ್ ಕೇಳಿ, ಸೆಕ್ರೆಟರಿ ಮಾತ್ ಕೇಳಿ, ಕ್ಲೆಮ್ಫೋರ್ಡ್ ವೈಸ್ರಾಯ್ ಏನ್ ಮಾಡುದನ್ರಿ, ಭಾಳ ಮೇಜರ್ ಚೇಂಜಸ್ ಮಾಡುದನ್ರಿ. ಓಕೆ, ಭಾಳ ಮೆಜರ್ಸ್ ತಗೊಂಡ್ ಪಾರ್ಲಿಮೆಂಟ್ ನಾಗ ಮೆಜರ್ಸ್ ತಗೊಂಡು ಎಷ್ಟು ಇಂಪ್ಲಿಮೆಂಟೇಷನ್ಸ್ ಎಲ್ಲ ಮಾಡುದು. ಸೊ ಅವ ಏನ್ ಮಾಡುದು, ಮೇನ್ ಎಸ್ಪೆಕ್ಟ್ಸ್ ಏನವ ಇದ್ರದ್ದು ಅಂದ್ರ, ಆಕ್ಟ್ ಫಾರ್ಮುಲೇಟೆಡ್ ಬೈ ಕ್ಯಾಮ್ರಲ್ ಲೆಜಿಸ್ಲೇಟಿವ್ ಬಾಡೀಸ್. ನೋಡ್ರಿ, ಫಸ್ಟ್ ಟೈಮ್ ಬೈ ಕ್ಯಾಮ್ರಲ್ ಲೆಜಿಸ್ಲೇಟಿವ್ ಬಾಡೀಸ್. ಬೈ ಕ್ಯಾಮ್ರಲ್ ಅಂದ್ರೆ ಏನ್ರಿ, ಎರಡ್ ಹೌಸಸ್ ಇರ್ತಾವ್ರಿ. ಒಂದ್ ಅಪ್ಪರ್ ಹೌಸ್ ಇರ್ತದ, ಇನ್ನೊಂದು ಲೋವರ್ ಹೌಸ್ ಇರ್ತದೆ, ಎರಡ್ ಹೌಸ್ ಇರ್ತದೆ. ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಅಂತ ಕರೀತಾರೆ. ಫಸ್ಟ್ ಟೈಮ್ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಡಿಸ್ಕಷನ್ ಆಗಿಂದ ಯಾವಾಗ ಅಂತಂದ್ರ ಮಾಂಟೆಗ್-ಕ್ಲೆಮ್ಫೋರ್ಡ್ ರಿಫಾರ್ಮ್ಸ್ ಒಳಗೆ ರೀ. ಓಕೆ, ಸೊ ಬೈ ಕ್ಯಾಮ್ರಲ್ ಅಂದ್ರೆ ಏನ್ರಿ, ಎರಡು. ಬೈ ಮೀನ್ಸ್ ಟು, ಕ್ಯಾಮ್ರಲ್ ಅಂದ್ರ ಹೌಸಸ್, ಲೆಜಿಸ್ಲೇಚರ್ ಅಂದ್ರಿ ಬಾಡಿ, ಲೆಜಿಸ್ಲೇಟಿಂಗ್ ಬಾಡಿ, ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್. ಈಗ ನಂಬಲ್ ಬಿ ಲೋಕಸಭಾ, ರಾಜ್ಯಸಭಾ ಇವೇನವ್ರಿ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಅದ. ಆಗಿನ ಟೈಮ್ ನಾಗ ಮಾಡಿದ ಅದರಿ ಇದು. ಸೊ ಲೋವರ್ ಅಂಡ್ ಅಪ್ಪರ್ ಹೌಸ್ ವೇರ್ ಫಾರ್ಮ್ಡ್. ನೆಕ್ಸ್ಟ್ ಈಸ್ ಡಯಾರ್ಕಿ ವಾಸ್ ಅಲೌಡ್ ಅಟ್ ರೀಜನಲ್ ಗವರ್ಮೆಂಟ್. ಡಯಾರ್ಕಿ ಬಂತ್ರಿ ರೀಜನಲ್ ಗವರ್ಮೆಂಟ್ ಒಳಗ. ರೀಜನಲ್ ಗವರ್ಮೆಂಟ್ ನ ಪವರ್ ಬಂತು, ರೀಜನಲ್ ಗವರ್ಮೆಂಟ್ ನಾಗ ಬಿ ಡಯಾರ್ಕಿ ಬಂತ್ರಿ. ಮತ್ರಿ ಅಟ್ ಹೈ ಕಮಿಷನರ್ ವಾಸ್ ಅಪಾಯಿಂಟೆಡ್ ಫಾರ್ ಇಂಡಿಯಾ. ಮತ್ತೊಬ್ಬ ಹೈ ಕಮಿಷನರ್ ಅಪಾಯಿಂಟ್ ಮಾಡಿದ್ರಿ. ಪೈಲೆ ಯಾರಿದ್ರು, ವೈಸ್ರಾಯ್ ಇರ್ತೀನು, ಸೆಕ್ರೆಟರಿ ಇರ್ತೀನು, ಮತ್ತೊಂದು ಕೌನ್ಸಿಲ್ ಇರ್ತಿತ್ರಿ. ಇಷ್ಟೇ ಮಂದಿ ಇರ್ತಿರು. ಬಟ್ ಇವಾಗ ಒಬ್ಬ ಹೈ ಕಮಿಷನರ್ ಎಂಬ ಪೋಸ್ಟ್ ಬಿ ಮಾಡಿದ್ರಿ. ಓಕೆ, ಈಗ ನಮ್ಮಲ್ಲಿ ಹೆಂಗ್ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಇರ್ತಾರ ನೋಡಿ, DC. ಓಕೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಕರೀತಾರ. ಸೊ ಅದೇ ರೀತಿ ಅವಾಗ ಬಿ ಹೈ ಕಮಿಷನರ್ಸ್ ಅಪಾಯಿಂಟ್ ಮಾಡಿದ್ರಿ. ಮತ್ತೇನಂತ, ಪ್ರಾಮಿಸ್ ಟು ಇಂಪ್ರೂವ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಲೋಕಲ್ ಸೆಲ್ಫ್ ಗವರ್ಮೆಂಟ್ ಮಾಡ್ತೇವು. ಈ ನಂಬಲ್ಲಿ ಆಸ್ ಪಂಚಾಯತ್ ರಾಜ್ ಏನದ್ರಿ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅದ. ಮುನ್ಸಿಪಾಲಿಟಿ ಏನದ್ರಿ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅದ. ಆ ರೀತಿ ಸೆಲ್ಫ್ ಗವರ್ಮೆಂಟ್ ಕೊಡ್ತೇವೆ ನಿಮ್ಗಂತ ಪ್ರಾಮಿಸ್ ಮಾಡಿದ್ರಿ ಯಾರು, ಮಾಂಟೆಗ್ ಅಂಡ್ ಕ್ಲೆಮ್ಫೋರ್ಡ್. ಮತ್ತೇನ್ ಮಾಡಿದ್ರು ಅಂದ್ರ, ಪ್ರೊವಿಷನಲ್ ಬಜೆಟ್ ವಾಸ್ ಸೆಪರೇಟೆಡ್ ಫ್ರಮ್ ಸೆಂಟ್ರಲ್ ಬಜೆಟ್, ಪ್ರೊವಿನ್ಷಿಯಲ್ ಬಜೆಟ್. ಸೊ ಈಗ ನಮ್ಮಲ್ಲಿ ಏನವ್ರಿ, ಸ್ಟೇಟ್ಸ್ ಅವ ಮತ್ತ ಸೆಂಟ್ರಲ್ ಗವರ್ಮೆಂಟ್ ಅದ. ಈ ಕರ್ನಾಟಕದ ಇದ್ರ ಓನ್ ಬಜೆಟ್ ಇರ್ತದ, ಸೆಂಟ್ರಲ್ ಇದ್ರ ಓನ್ ಬಜೆಟ್ ಇರ್ತದ್ರಿ. ಆ ಟೈಮ್ನಾಗ ಹಿಂಗಿದ್ದಿಲ್ಲ, ಎಲ್ಲಾ ಬಜೆಟ್ ಸೇಮೇ ಇರ್ತಿತ್ತು, ಎರಡು ಮಿಕ್ಸ್ ಇರ್ತಿತ್ತು. ಬಟ್ ಅವಾಗ ಏನಂದ್ರು, ಸೆಂಟ್ರಲ್ ಬಜೆಟ್ ಮತ್ತೆ ಸ್ಟೇಟ್ ಬಜೆಟ್ ಸೆಪರೇಟ್ ಮಾಡ್ತೇವಪ್ಪ ಎರಡು ಬಿ ಅಂತ ಮಾಂಟೆಗು ಕ್ಲೆಮ್ಫೋರ್ಡ್ ಏನ್ ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು. ಸಪರೇಟ್ ಎಲೆಕ್ಟ್ರಲ್ ಕಾಲೇಜ್ ವಾಸ್ ಎಕ್ಸ್ಟೆಂಡೆಡ್ ಫಾರ್ ಮುಸ್ಲಿಂ, ಸಿಖ್ಸ್, ಆಂಗ್ಲೋ ಇಂಡಿಯನ್ಸ್ ಅಂಡ್ ಯುರೋಪಿಯನ್ಸ್. ಆಗ ಏನ್ ಮಾಡಿದ್ರು, ಮುಸ್ಲಿಮ್ಸಿಗೆ ಬೇರೆ ಎಲೆಕ್ಟರೇಟು, ಬೇರೆ ಲೀಡರ್ಸ್, ಬೇರೆ ಎಲೆಕ್ಷನ್ಸ್, ಮತ್ತೆ ಆಂಗ್ಲೋ ಇಂಡಿಯನ್ಸ್ ಬೇರೆ ಎಲೆಕ್ಷನ್ಸ್, ಯುರೋಪಿಯನ್ಸ್ ಬೇರೆ ಎಲೆಕ್ಷನ್ಸ್ ಮಾಡ್ತೇವೆ ಅಂತ ಹೇಳಿದ್ರು. ಸಪರೇಟ್ ಮಾಡ್ತೇವಂತ. ಮತ್ತೇನ್ ಮಾಡಿದ್ರಿ, ದೀಸ್ ಆರ್ ದ ಮೇನ್ ರೆಪ್ರೆಸೆಂಟೇಷನ್ಸ್ ಆಫ್ ಅವರ್ ಮಾಂಟೆಗ್ ಅಂಡ್ ಕ್ಲೆಮ್ಫೋರ್ಡ್. ನಾವು ಬ್ರೀಫ್ ಆಗಿ ಡಿಸ್ಕಷನ್ ಮಾಡ್ಬೇಕಾದ್ರು ನೋಡ್ರಿ, ಮಾಂಟೆಗ್ ಏನ್ ಇರ್ತನ್ರಿ, ಆಕ್ಚುಲಿ ಕ್ಲೆಮ್ಫೋರ್ಡ್ ಅಂಬೋರ್ ಏನ್ ಇರ್ತಾರಿ, ಕ್ಲೆಮ್ಫೋರ್ಡ್ ಹಿ ವಾಸ್ ವಾಯ್ಸ್ರಾಯ್. ಇವ್ರ ಕೆಳಗೆ ಯಾರಿರ್ತಾರ, ಸೆಕ್ರೆಟರಿ ಮಾಂಟೆಗ್. ಇವ್ ಮಾಂಟೆಗ್ ಏನ್ ಮಾಡ್ತಾನ್ರಿ, ಇಂಡಿಯನ್ ಫೇವರ್ಸ್ ಒಳಗೆ ಏನ್ ಮಾಡ್ತಾನ, ಮಾತಾಡ್ತಾನೆ ಅಂತಾನ. ವಿ ಹ್ಯಾವ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಇಂಡಿಯನ್ಸ್ ಇನ್ ದ ಲೆಜಿಸ್ಲೇಟಿವ್ ಬಾಡೀಸ್ ಅಂತ ಇವ ಏನ್ ಮಾಡ್ತಾನ್ರಿ, ಮಾಂಟೆಗು ವಾಯ್ಸ್ರಾಯ್ ಹೇಳ್ತಾನ. ವಾಯ್ಸ್ರಾಯ್ ಏನ್ ಮಾಡ್ತಾನ, ಭಾಳ ಮೆಜರ್ಸ್ ತಗೋತಾನ. ಏನೇನ್ ಮೆಜರ್ಸ್ ತಗೋತಾರ ಇವ್ರ ಮೇಲೆ, ಇಂಪ್ಲಿಮೆಂಟೇಷನ್ ಏನೇನ್ ಮಾಡ್ತಾರಂದ್ರ, ಇವ್ರ ಏನ್ ಮಾಡಿದ್ರಿ, ಲೆಜಿಸ್ಲೇಚರ್ ಒಳಗ ಇಂಡಿಯನ್ಸಿಗೆ ಹೆಚ್ಚು ನಂಬರ್ಸಿಗೆ ಕೊಟ್ರು. ಮತ್ತ ಲೋಕಸಭಾ ಮತ್ತ ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್ ಅಂತ ಕ್ರಿಯೇಟ್ ಮಾಡಿದ್ರಿ. ಎರಡ್ ಹೌಸ್ ಮಾಡಿದ್ರು, ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಮಾಡಿದ್ರು. ಮತ್ತ ಲಾ ಮೇಕಿಂಗ್ ಬಾಡಿದಾಗ ಇಂಡಿಯನ್ಸಿಗೆ ಅಲೋ ಮಾಡಿದ್ರು, ಹೆಚ್ಚು ಇಂಡಿಯನ್ಸಿಗೆ ಅಲೋ ಮಾಡಿದ್ರು. ಓಕೆ,
ಸೊ ಸೆಪರೇಟ್ ಎಲೆಕ್ಟೋರೇಟ್ಸ್ ಕೊಟ್ರು, ಮುಸ್ಲಿಮ್ಸಿಗೆ ಸಿಖ್ಸಿಗೆಲ್ಲ ಸೆಪರೇಟ್ ಎಲೆಕ್ಟೋರೇಟ್ಸ್ ಕೊಟ್ರು ಅವಾಗ. ನೆಕ್ಸ್ಟ್ ಯಾವ್ದ್ರಿ, ಇಂಡಿಯನ್ ಗವರ್ಮೆಂಟ್ ಆಕ್ಟ್ 1935. ಸೊ ದಿಸ್ ಆಕ್ಟ್ ಆಕ್ಟೆಡ್ ಆಸ್ ಅ ಬೇಸ್ ಫಾರ್ ದ ಫಾರ್ಮೇಶನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟ್ ರೀ. ಇದ್ರಾಗ ಒಂದ್ ಕ್ವಶನ್ ಎಕ್ಸಾಮ್ ದಾಗ ಬಂದೇ ಬರ್ತದ, ಜರ ಹೆಚ್ಚು ನೆನ್ಪಿಕೋರಿ. ಯಾವ್ದ್ರಿ ಅಂದ್ರ ಇಂಡಿಯನ್ ಗವರ್ಮೆಂಟ್ ಆಕ್ಟ್ 1935. ಸೊ ದಿಸ್ ವಾಸ್ ದ ಲಾಸ್ಟ್ ಆಕ್ಟ್ ವಿಚ್ ಇಸ್ ಮೇಡ್. ಇದು ನಾವು ಅಂದ್ರೆ ಮೇಜರ್ ಬ್ರಿಟಿಷ್ ಗವರ್ಮೆಂಟ್ ಒಳಗ ಮೇಜರ್ ಆಕ್ಟ್ ಅದರಿ, ನಾಟ್ ಲಾಸ್ಟ್, ದಿಸ್ ಇಸ್ ಮೇಜರ್ ಆಕ್ಟ್. ಸೊ ಇದು ಆಕ್ಟ್ ಇಂಡಿಯನ್ ಗವರ್ಮೆಂಟ್ ಆಕ್ಟ್ 1935 ಏನದರಿ, ಇದ್ರದ್ದು ಮೇನ್ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಫಾರ್ಮ್ ಆಗ್ಯದ ನೋಡ್ರಿ. ಅದ್ರ 75% ಏನದ ಪೂರಾ ಇಂಡಿಯನ್ ಗವರ್ಮೆಂಟ್ ಆಕ್ಟ್ 1935 ಲಿಂದ ತಗೊಂಡಿಂದ. ಸೊ ವಿ ಹ್ಯಾವ್ ಟೇಕನ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಫ್ರಮ್ ದಿಸ್ ಇಂಡಿಯನ್ ಗವರ್ಮೆಂಟ್ ಆಕ್ಟ್ 1935 ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ದು ಕಾನ್ಸ್ಟಿಟ್ಯೂಷನ್ ದಾಗ ಏನ್ ಬಿ ಮೇಜರ್ ಥಿಂಗ್ಸ್ ಅವ ಅದೆಲ್ಲ ಎಲ್ಲಿಂದ ತಗೊಂಡಿದ್ದೀವಿ ನಾವು, ಇಂಡಿಯನ್ ಗವರ್ಮೆಂಟ್ ಆಕ್ಟ್ 1935 ದಿಂದ ತಗೊಂಡ್ವಿ. ಇಟ್ ಆಕ್ಟೆಡ್ ಆಸ್ ಅ ಬೇಸ್. ಇದೊಂದು ಬೇಸ್ ಅಪ್ಲೈ ಆಕ್ಟ್ ಮಾಡ್ತೀರಿ ಯಾರಿಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಾರ್ಮೇಶನ್ ಆಗ್ಲಕ್ಕ ಇದೊಂದು ಬೇಸ್ ಅಪ್ಲೈ ಆಕ್ಟ್ ಮಾಡ್ತೇವೆ. ಅದು ಇಂಡಿಯನ್ ಗವರ್ಮೆಂಟ್ ಆಕ್ಟ್ 1935. ಸೊ ರಿಪೋರ್ಟ್ ಸಬ್ಮಿಟೆಡ್ ಅಂಡರ್ ಲೀಡರ್ಶಿಪ್ ಆಫ್ ಮೋತಿಲಾಲ್ ನೆಹರು, ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಂಡಿಯನ್ ಗವರ್ಮೆಂಟ್ ಆಕ್ಟ್ ಮೋತಿಲಾಲ್ ನೆಹರು ಇದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರಿ ಯಾರಿಗೆ, ನೆಹರು ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಫಾರ್ಮೇಶನ್ ಆಫ್ ದ ಆಕ್ಟ್. ಸೊ ಇದು ಮೇನ್ ಫಾರ್ಮೇಶನ್ ಆಫ್ ದ ಆಕ್ಟ್ ಮಾಡ್ಲಕ್ ಯಾರು ಇಂಪಾರ್ಟೆಂಟ್ ಇದ್ರಿ, ರಿಪೋರ್ಟ್ ಯಾರ್ದಿತ್ತು, ಮೋತಿಲಾಲ್ ನೆಹರು ರಿಪೋರ್ಟ್ ಇದ್ರಿ ಇದು. ಅದ್ರೊಳಗ ಮೋಸ್ಟ್ ಪ್ರೊವಿಷನ್ಸ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಬೇಸ್ಡ್ ಆನ್ ದಿಸ್ ಆಕ್ಟ್. ಏನ್ ಬಿ ನಮ್ ಪ್ರೊವಿಷನ್ಸ್ ಅವ ನಮ್ ಇಂಡಿಯಾದಾಗ ಏನ್ ಬಿ ಅವ ಇವತ್ತು, ಏನ್ ಬಿ ಮ್ಯಾಕ್ಸಿಮಮ್ ಲಾಸ್ ಅವ, ರೂಲ್ಸ್ ಅವ, ಅವೆಲ್ಲ ಏನ್ ಬಿ ಅವರಿ, ಅದೆಲ್ಲ ಇಂಡಿಯನ್ ಗವರ್ಮೆಂಟ್ ಆಕ್ಟ್ 1935 ಲಿಂದ ತಗೊಂಡಿದ್ದಾವ್. ಮ್ಯಾಕ್ಸಿಮಮ್ ಥೋಡೆನೆ ಹೊರಗಿನ ತಗೊಂಡಿದ್ದೇವೆ, US ಲಿಂದ ಥೋಡೆ ತಗೊಂಡಿದ್ದೆವು, ಜಪಾನ್ ಲಿಂದ ಥೋಡೆ ತಗೊಂಡಿದ್ದೆವು, ರಷ್ಯಾಲಿಂದ ಥೋಡೆ, ಎಲ್ಲರಿಂದ ಥೋಡೆ ತಗೊಂಡಿದ್ದೇವೆ. ಬಟ್ 75% we have taken from Government of India Act 1935. Very very important act. ನೋಡ್ರಿ, a federal system of Indian principalities ಅಂದ್ರೆ ಒಂದು ಫೆಡರಲ್ ಸಿಸ್ಟಮ್ ಇರ್ಬೇಕ್ರಿ ಇಂಡಿಯಾದಾಗ. ಫೆಡರಲ್ ಅಂದ್ರೆ ಅರ್ಥ ಏನ್ರಿ, ಪವರ್ ಡಿಸ್ಟ್ರಿಬ್ಯೂಷನ್ ಇರ್ಬೇಕು. ಸೆಂಟರ್ ಇರ್ಬೇಕು, ಸೆಂಟರ್ ಕೆಳಗ್ ಸ್ಟೇಟ್ ಇರ್ಬೇಕು, ಸ್ಟೇಟ್ ಕೆಳಗ ಜಿಲ್ಲಾ ಇರ್ಬೇಕು, ಜಿಲ್ಲಾ ಕೆಳಗ ಪಂಚಾಯತ್ ಇರ್ಬೇಕು. ಸೊ ಇದಕ್ಕೆ ಏನಂತಾರ, ಫೆಡರಲ್ ಅಂತಾರ. ಪವರ್ ಒಬ್ಬರ ಜಗದಾಗ ಇರಲ್ರಿ, ಒಬ್ಬರ ಕೈದಾಗ ಇರಲ್ಲ ಪವರ್. ಪವರ್ ಇಸ್ ಡಿಸ್ಟ್ರಿಬ್ಯೂಟೆಡ್, ದಟ್ ಇಸ್ ಕಾಲ್ಡ್ ಆಸ್ federal. Federal means power is distributed. So British governed regions and Dominion regions are formed. British governed regions ಬೇರೆ ಮಾಡಿದ್ರು, Dominion regions ಬೇರೆ ಮಾಡಿದ್ರು. ಅಂದ್ರೆ ರಾಜರುಗಳು ಇದ್ದಿದ್ದ ಪ್ಲೇಸ್ ಬೇರೆ ಮಾಡಿದ್ರಿ, ಮತ್ತ ಬ್ರಿಟಿಷರು ಇದ್ದಿದ್ದ ಪ್ಲೇಸಸ್ ಬೇರೆ ಬೇರೆ ಮಾಡಿದ್ರು. Give me 1 minute, just I am connecting headphone. Give me 1 minute. Hey Simon. Hey Simon, headphone तो जरा.